ರಕ್ತ ಕೊಟ್ಟೆಯೂ ಹೊರತು ಭೂಮಿಯನ್ನ ಕೊಡಲ್ಲ. 495ನೇ ದಿನವೂ ಕೂಡ ಈಗ ರೈತರ ಪ್ರತಿಭಟನೆ ಮುಂದುವರಿತಾ ಇದೆ. ಬಿಡದಿ ಟೌನ್ಶಿಪ್ ಜಟಾಪಟಿ ಕಂಟಿನ್ಯೂ ಆಗ್ತಾ ಇದೆ. ಪ್ರತಿಭಟನಾ ಸ್ಥಳದಲ್ಲೇ ರಕ್ತದಾನ ಮಾಡ್ತಾ ಇರುವಂತದ್ದು ರೈತರು. ರಕ್ತದಾನ ಮಾಡುವ ಮುಖಾಂತರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. 2 ತಿಂಗಳ ಗಡುವು ನೀಡಿದ್ರೂ ಕೂಡ ಪ್ರತಿಭಟನೆಯನ್ನು ರೈತರು ಕೈ ಬಿಡ್ತಾ ಇಲ್ಲ. ಸಮಿತಿ ರಚನೆ ಮಾಡೋದಾಗಿ ಈಗಾಗಲೇ ಸಿಎಂ ಡಿಕೆ ಶಿವಕುಮಾರ್ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಮಿತಿಯಲ್ಲಿ ಯೋಜನೆಯನ್ನ ಕೈ ಬಿಡಬೇಕು ಅನ್ನುವಂಥ ರೈತರ ಪಟ್ಟು ಇದೆ. ಈಗ 2 ತಿಂಗಳ ಕಾಲ ಸಮಿತಿ ರಚನೆ ಆಗತ್ತೆ. ಆ ಸಮಿತಿ ಏನು ವರದಿ ಕೊಡುತ್ತೆ ಅದಾದ ಮೇಲೆ ನಾವು ನಿರ್ಧಾರ ಮಾಡ್ತೀವಿ ಅನ್ನುವಂಥ ಹೇಳಿಕೆಯನ್ನು ಡಿಕೆ ಶಿವಕುಮಾರ್ ಕೊಟ್ಟಿದ್ರು. ಬಟ್ ಈ ಸಮಿತಿಯಲ್ಲಿ ಈ ಯೋಜನೆಯನ್ನು ಕೈ ಬಿಡಬೇಕು, ಆ ಸಮಿತಿಯ ರಚನೆ ಆಗುವ ತನಕ ಅಥವಾ ಆ ಸಮಿತಿಯ ವರದಿ ಬರೋ ತನಕ ನಮ್ಮ ಹೋರಾಟ ನಿರಂತರವಾಗಿ ಇರುತ್ತೆ ಅಂತ ಹೇಳಿ ರೈತರು ಹೋರಾಟವನ್ನು ಮಾಡ್ತಾ ಇದ್ರು. 495ನೇ ದಿನಕ್ಕೆ ರೈತರ ಹೋರಾಟ ಇದು. ರಕ್ತದಾನ ಮಾಡುವಂಥ ಮುಖಾಂತರ ಈ ರೀತಿಯಾಗಿ ಸರ್ಕಾರದ ವಿರುದ್ಧ ರೈತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ತಮ್ಮ ಭೂಮಿಯನ್ನು ಉಳಿಸಿಕೊಳ್ಳೋದಕ್ಕೆ ಊಟ ನಿದ್ದೆ ಇಲ್ಲದೆ ಪರದಾಡುವಂಥ ಪರಿಸ್ಥಿತಿ ರೈತರದು. ಅದು ತಮ್ಮ ಭೂಮಿನೇ, ಆ ಜಾಗವನ್ನು ಆ ಭೂಮಿಯನ್ನು ಉಳಿಸ್ಕೊಳ್ಳೋದಕ್ಕೆ ಊಟ ನಿದ್ದೆ ಇಲ್ಲದೆ ಪ್ರತಿಭಟನೆ ಮಾಡ್ತಾ ಇರೋದು. ಸರ್ಕಾರ ಅಂತೂ ಕೇಳಕ್ಕೆ ರೆಡಿ ಇಲ್ಲ. ಸದ್ಯಕ್ಕೆ 2 ತಿಂಗಳಂತೂ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಿದ್ದಾರೆ. ಡಿಕೆ ಶಿವಕುಮಾರ್ ಅವರಾದಂಥ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ, ರೈತರು ಒಂದ್ ಕಡೆ ಹೋರಾಟ ಮಾಡೋಕ್ಕೂ ರೆಡಿ ಇರ್ತೀವಿ, ಒಂದ್ ಕಡೆ ಜೀವ ಉಳಿಸೋಕ್ಕೂ ರೆಡಿ ಇರ್ತೀವಿ. ನೋಡಿ, ಇವತ್ತು ನಮ್ಮ ರೈತರ ಸಂಘದ ವತಿಯಿಂದ ಸಾವಿರಾರು ಜನಗಳ ಜೀವ ಉಳಿಸೋದಕ್ಕೋಸ್ಕರ ರಕ್ತದಾನ ಶಿಬಿರನ್ನು ಏರ್ಪಡಿಸಿರ್ತೇವೆ. ನಾವು ರಕ್ತ ಕೊಡ್ತೀವಿ ಹೊರತು ರಕ್ತ ತೆಗೆಯುವಂಥವ್ರಲ್ಲ ರೈತರು. ದಯವಿಟ್ಟು ಇದನ್ನು ಗಮನದಲ್ಲಿರಿಸಿಕೊಂಡು ಈ ನಿಮ್ಮ ಸರ್ಕಾರದ ಈ ಏನು ರೈತ ವಿರೋಧ ಧೋರಣೆ ಇದೆ, ಈ ಭೂಸ್ವಾಧೀನ ಇದೆ, ಇದನ್ನು ಕೈ ಬಿಟ್ಟು ರೈತರ ಪರವಾಗಿ ನಿಂತ್ಕೋಬೇಕು, ರೈತರ ಪರವಾಗಿ ಕೆಲಸ ಮಾಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ.